ಅದು ಅಲ್ಲಿ ನೋಡ್ರಿ ಬರ್ತಾ ಇದ್ದಾರೆ. ಏನ್ ಬಿಸಿಲ್ರಿಪ್ಪ ಬಿಸಿಲ. ಅಪ್ಪರ ಅಪ್ಪರ ಶಾಂತೇಶ್ ಅಪ್ಪನವ್ರು ಪ್ರವಾಸ ಮುಗಿಸ್ಕೊಂಡ್ ಬಂದ್ರು ನೋಡ್ರಪ್ಪ ಸುರಕ್ಷಿತವಾಗಿ. ಹಲೋ ಶಾಂತೇಶ್. ಹಲೋ ಅಣ್ಣ, ಆ ನಿನ್ನ ಪ್ರವಾಸ ಸುಖಕರವಾಗಿ ಸಾಗಿದ್ದೇನೆ. ಸುಖವಾಗಿತ್ತು, ಎಲ್ಲ ಕಾರ್ಯ ಅಂದುಕೊಂಡಂತೆ ಆಯ್ತು. ಮೊದಲು ಇವಳಿಗೆ ಸಮಾಧಾನ ಹೇಳಪ್ಪ. ನೀನು ಪ್ರವಾಸಕ್ಕೆ ಹೋದಾಗಿನಿಂದ ಪ್ರತಿನಿತ್ಯ ನಿನ್ನನ್ನೇ ನೆನಪಿಸ್ಕೊಳ್ತಾ ಇದ್ದಳು. ನನ್ನ ಮುದ್ದು ತಂಗಿಯ ಮನಸ್ಸೇ ಅಷ್ಟು ಸೂಕ್ಷ್ಮನ. ಈ ನನ್ನ ತಂಗಿಗೆ ನಿನ್ನಂತ ಗಂಡ ಸಿಕ್ಕಿರುವುದು ಅವಳು ಪೂರ್ವ ಜನ್ಮದಲ್ಲಿ ಮಾಡಿರೋ ಪುಣ್ಯವೈರಬೇಕು. ಗೊತ್ತಿನಂತ ಮಾತ್ರಿ ಶಾಂತೇಶಪ್ಪನವ್ರ. ನಮ್ಮ ಅನಂತಪ್ಪ ಅವರು ಮತ್ ನಮ್ಮ ವಿದ್ಯಾವತಿಯವರು ಸಾಕ್ಷಾತ್ ದೇವ್ರಿದ್ದಂಗ್ರಿ, ದೇವ್ರಿದ್ದಂಗ. ನಿಜ ಪಂಪಾಪತಿ ನಿನ್ನ ಮಾತು. ಆ ದೇವರಿಗೆ ಒಬ್ಬ ಮುಖ್ಯವಾಗಿ ಪೂಜಾರಿ ಇರ್ತಾನೆ. ಅದರಂತೆ ನೀನು ಕೂಡ ಇವರ ಸೇವಕನಾಗಿದ್ದೀಯಲ್ಲ, ನಿನ್ನನ್ನು ಮೆಚ್ಚಬೇಕಾದದ್ದೇ. ಸಾಹೇಬ್ರ, ನಾನು ಸಣ್ಣವಿದ್ದಾಗ ತಂದೆ ತಾಯಿ ಕಳ್ಕೊಂಡು ಪರದೇಶ್ರಿ. ನಾ 10 ವರ್ಷನಿದ್ದಾಗಿನೂ ಇವ್ರ ಮನ್ಯಾಗ ದುಡ್ಕೋಕ್ ಬಂದೇನ್ರಿ. ಅವ್ರು ನನ್ನ ಸ್ವಂತ ಮಗನಂಗ ನೋಡ್ಕೊಂಡಾರಿ. ನಾನು ಕೂಡ ಅವ್ರ ಸ್ವಂತ ತಂದೆ ತಾಯಿ ಸಮ ಕಾಣ್ತೀನ್ರಿ. ಅಂತೂ ಆ ಶ್ರೀರಾಮಚಂದ್ರನಿಗೆ ಬಸರಂಗ ಬಲಿ ಹನುಮಂತ ಇದ್ದಾಗೇನು? ಅಯ್ಯೋ ಅಣ್ಣ, ನಾನ್ ನೋಡು ಮಾತಿನ ಬರದಲ್ಲಿ ನೀನು ಬಂದ ವಿಚಾರವನ್ನೇ ಮರೆತು ಹಾಗೆ ಮಾತಾಡ್ತಾ ನಿಂತು ಬಿಟ್ರಿ. ನೀನು ಕುಳಿತುಕೊಳ್ಳೋಣ, ನಾನು ನಿಮ್ಗೆಲ್ಲರಿಗೂ ಕಾಫಿ ಮಾಡ್ಕೊಂಡು ಬರ್ತೇನೆ. ಅವರ ಸ್ವಲ್ಪ ತಡೀರಿ, ಇವ್ರ ಜೋಡಿ ಮಾತಾಡ್ಕೋತ ಕುಂದ್ರಿ. ಅಲ್ಲ ಎಲ್ಲಾ ಕೆಲಸ ನೀವು ಮಾಡಿದ್ರ ಮತ್ ನಾ ಎದಕ್ ಬೇಕ್ರಿ ಮನಿಗೆ? ನೀವು ಇವ್ರ ಜೋಡಿ ಮಾತಾಡ್ರಿ. ಕಾರಣ ಮುಚ್ಚಿ ಕಾರಣ ತೆಗೆದ್ರೊಳಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನ್ರಿ. ಹಾಗೆ ಆಗತ್ತ ನೋಡು, ಸಕ್ಕರೆ ಬದಲು ಮತ್ತೆ ಉಪ್ಪು ಹಾಕೊಂಡು ಬಂದಿದೀಯಾ? ಏ ಇಲ್ರಿ, ಸಕ್ರಿ ಬಂದಿನ ಬೆಲ್ಲ ಹಾಕ್ಬೋದ್ರಿ. ಸರಿ, ಯಾಕಂದ್ರೆ ನಿನ್ನ ತಲೆ ಒಂದ ಕಡೆ ಇರಲ್ಲ, ಅದಕ್ಕೆ ಹೇಳಿದೆ. ಬೇಗ ಹೋಗಿ ಮಾಡ್ಕೊಂಡ್ ಬಾ. ಇವನೊಬ್ಬ ವಿಚಿತ್ರ ವ್ಯಕ್ತಿ. ಕೆಲಸದ ಮೇಲೆ ಅಂದರೆ ಪಂಚಪ್ರಾಣ. ಹಾ ಶಾಂತೇಶ್, ಅಂದ ಹಾಗೆ ನಿಮ್ಮ ಪತ್ರಿಕೆ ಉದ್ಯಮಿಯ ಪರವಾಗಿ ಹೊಸ ವಿಷಯವನ್ನು ತಿಳಿಯಲು ಪ್ರವಾಸ ಮಾಡಿದ್ದಾಯ್ತು. ಮುಂದೆ ನಿಮ್ಮ ಪತ್ರಿಕೆಯ ಮೂಲ ಉದ್ದೇಶವೇನು? ಮುಖ್ಯವಾದ ವಿಷಯವನ್ನೇ ಚರ್ಚಿಸಿದೆ ಅನಂತ್. ನಮ್ಮ ದಿನಪತ್ರಿಕೆಯ ಮೂಲ ಪ್ರಯತ್ನ ಇಷ್ಟೇ. ಸಮಾಜ ಮತ್ತು ಸರ್ಕಾರ ಎರಡು ಎಚ್ಚರಗೊಳ್ಳಬೇಕು. ಪ್ರಜೆಗಳ ಹಿತಾಸಕ್ತಿಯನ್ನು ಮಂತ್ರಿಗಳು ಅರ್ತಿಲ್ಲ, ಮಂತ್ರಿಗಳ ತಂತ್ರವನ್ನು ಈ ಪ್ರಜೆಗಳು ಅರ್ತಿಲ್ಲ. ಈ ಸಮಾಜ, ಸರ್ಕಾರ, ಪ್ರಜೆ, ಮಂತ್ರಿ ಈ 4 ಸ್ಥಾನಕ್ಕೂ ಒಂದಕ್ಕೊಂದು ನಿಕಟ ಸಂಬಂಧವಿದ್ದರೂ ಕೂಡ ಒಂದಕ್ಕೊಂದು ಹೋಲದ ಮಾತು. ಅದು ಬರೀ ಕನಸು. ಅದಕ್ಕೆಂತಲೇ ಹೀನ ದೃಶ್ಯವನ್ನು ಕಂಡು ಇಲ್ಲಿ ಕಾನೂನು ಕಣ್ಣು ಮುಚ್ಚಿಕೊಳ್ಳುತ್ತಿದೆ. ದೇಶದಲ್ಲಿ ಇಂಥ ವಂಚಕರ ನಿರ್ವಹಣೆಗಾಗಿ ನಮ್ಮ ಪತ್ರಿಕೆಯ ಪ್ರತಿನಿಧಿಗಳು ಹಗಲಿರುಳು ಶ್ರಮಿಸಿ ಗುರಿ ಸಾಧಿಸುವ ಹೆಗ್ಗುರಿಯಲ್ಲಿದ್ದಾರೆ. ಅಂದ ಹಾಗೆ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಕಾನೂನು ಏನು ಹೇಳುತ್ತದೆ ಇನ್ಸ್ಪೆಕ್ಟರ್? ಶಾಂತೇಶ್, ನೀನು ತಿಳಿದುಕೊಂಡರು ಹಾಗೆ ಕಾನೂನು ಎಂದು ಕಣ್ಮುಚ್ಚಿ ಕುಳಿತುಕೊಂಡಿಲ್ಲ. ನಾನು ಒಬ್ಬ ಪೊಲೀಸ್ ಅಧಿಕಾರಿ ನಿಜ, ಆದರೆ ನ್ಯಾಯ, ನೀತಿ, ಧರ್ಮಕ್ಕೆ ಮಾತ್ರ ನಾನು ತಲೆಬಾಗುತ್ತೇನೆ. ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ, ಲಂಚಗೋರ ತಂಡಕ್ಕೆ ನಾನು ಯಾವಾಗಲೂ ಸಿಂಹ ಸ್ವಪ್ನವಾಗುತ್ತೇನೆ. ನನಗೆ ನನ್ನ ಪ್ರಾಣಕ್ಕಿಂತಲೂ ಸ್ಥಾನ ಮುಖ್ಯ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನಮ್ಮಂತಹ ಎಷ್ಟೋ ಅಧಿಕಾರಿಗಳು ದುಷ್ಟ ವ್ಯಕ್ತಿಗಳ ಕೈವಾಡದಿಂದ ಲಂಚವೆಂಬ ಅಂಕುಶಕ್ಕೆ ವಂಚಿತರಾಗಿ ಬಿಟ್ಟಿದ್ದಾರೆ. ಆದರೆ ನನ್ನ ಕರ್ತವ್ಯದಲ್ಲಿ ಮಾತ್ರ ನಾನೆಂದೂ ಲಂಚದ ಗುಲಾಮನಾಗುವುದಿಲ್ಲ. ಕೊನೆಗೆ ತನಗೆ ಅರ್ಥವಾಗಬೇಕು, ಆ ಲಂಚವೆಂಬ ಲಕ್ಷ್ಮಿಗೂ ಲಂಚಕ್ಕೂ ನಾಚಿಕೆ ಬರ್ತೇನೆ. ವೆರಿ ಗುಡ್ ಇನ್ಸ್ಪೆಕ್ಟರ್, ವೆರಿ ಗುಡ್. ದೇಶದಲ್ಲಿ ಇನ್ನೂ ನಿಮ್ಮಂತ ದಕ್ಷ ಅಧಿಕಾರಿಗಳು ಸಿಗುವುದು ಬಹಳ ವಿರಳ. ಪ್ರತಿಯೊಬ್ಬ ಅಧಿಕಾರಿ ತಾನು ತೊಟ್ಟ ಕಾಕಿ ಬಟ್ಟೆಗೆ ಕಣ್ಣು ಕೊಟ್ಟು ಮುನ್ನಡೆದರೆ ಅನ್ಯಾಯ ಅಳಿದರಲ್ಲಿ ಸಂದೇಹವಿಲ್ಲ. ಅಂತೂ ನಾಳೆ ನನ್ನ ದಿನಪತ್ರಿಕೆಯ ಮೊದಲನೇ ಅಂಕಣದಲ್ಲಿ ಮೂಡಿ ಬರುತ್ತದೆ ಈ ನಿಮ್ಮ ವಿಷಯ. ಲಂಚಕ್ಕೂ ನಾಚಿಕೆ ಬಂತು ಎಂದು. ಏನ್ ಮುಚ್ಚಿನಂತ ಶಬ್ದ್ರಿ ಇದು. ಈಗಿನ ಕಾಲದಾಗ ಮನುಷ್ಯರಿಗಂತೂ ನಾಚಿಕಿಲ್ಲ, ಆದ್ರ ಆ ಲಂಚಕರ ಬತ್ತಲ್ರಿ ನಾಚಿಕೆ ಅನ್ನೋದು. ಸಾಹೇಬ್ರ, ನಾಳೆ ಪೇಪರ್ನಾಗ ಇದು ದೊಡ್ಡ ಅಕ್ಷರ ಹಾಕ್ರಿ.
ನಾ ಒಂದೊಂದು ಅಕ್ಷರ ಬಿಡ್ದಂಗ ಓದ್ತೀನ್ರಿ ಅನ್ನಂಗ ಕಾಪಿ ತಗೋರಿ. ಹಾ ಶಾಂತೇಶ್, ನಾನೇನು ಡ್ಯೂಟಿಗೆ ಹೋಗಿ ಬರ್ತೇನೆ, ತುಂಬಾ ವೇಳೆ ಆಯ್ತು. ಆಯ್ತು ಹೋಗಿ ಬಾ. ಅಂದ್ಹಾಗೆ ಅಣ್ಣ, ನೀನು ಬಟ್ಟೆ ಬದಲಾಯಿಸ್ಕೊಂಡು ಸ್ನಾನ ಮಾಡುವಂತೆ ಬಾರಣ್ಣ ಒಳಗಡೆ. ಸರಿ ಆಯ್ತಮ್ಮ, ಅದೇ ಹಾಗೆ ಆಗಲಿ. ಶಾಂತೇಶಪ್ಪನವ್ರ ಸ್ವಲ್ಪ ನಿಂದಿರಿ, ನಿಮ್ಮ ಅಂತಕ್ಕೆ ಒಂದು ಮುಖ್ಯವಾದ ಕೆಲಸ ಐತ್ರಿ. ಸುಮ್ಮ ನಮ್ಮ ಸಾಹೇಬ್ರ ಸುಮ್ ಕೂತಿದ್ದೀನ್ರಿ. ನೀನು ನಾವು ಮಾರ್ಕೆಟ್ ಹೋಗೋತ್ನಾಗ ಪದ್ಮಾವತಿ ಅವ್ರ ಭೇಟಾಗಿದ್ದೀರಿ. ನಿಮ್ಗೊಂದು ಚೀಟಿ ಕೊಟ್ಟಾರ್ರಿ ಅವ್ರು. ಏನ್ ಚೀಟಿ ಪಾಪ ಗೊತ್ತಿದ್ದು? ನನಗೂ ಇಡ್ತೀರ ಹಂಗ ಹೋದ್ರಿ ಸಾಹೇಬ್ರ. ಚೀಟಿ ಅಷ್ಟು ದೂರ ಇಟ್ಟಿಪ್ಪ ಅದನ್ನ. ಪ್ರಿಯ ಶಾಂತೇಶ್ ಇವರಿಗೆ ನಿಮ್ಮ ಪ್ರೀತಿಯ ಪದ್ಮಾಳ ಸವಿನೆನಪುಗಳು. ನನ್ನ ನಿಮ್ಮ ಪ್ರೇಮದ ವಿಷಯ ಅಷ್ಟೇ ಅಲ್ಲದೆ ನಮ್ಮಿಬ್ಬರ ಮದುವೆ ವಿಷಯದ ಬಗ್ಗೆ ನಮ್ಮ ತಂದೆಯವರಿಗೆ ತಿಳಿಸಿದ್ದೇನೆ. ಅವರು ವರವನ್ನು ಪರೀಕ್ಷೆ ಮಾಡುವ ತನಕ ಯಾವ ಉತ್ತರವನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆದ ಕಾರಣ ದಯವಿಟ್ಟು ನಾಳೆಗೆ ತಪ್ಪದೆ ನಮ್ಮ ಮನೆಗೆ ಬರಬೇಕು. ಹಾಗಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಬರುವಿಕೆಯಲ್ಲಿ ನಿಮ್ಮ ನಿರೀಕ್ಷೆಯಲ್ಲೇ ಇರಬೇಕು. ಇಂತಿ ನಿಮ್ಮ ಪ್ರೀತಿಯ ಪ್ರೇಯಸಿ ಪದ್ಮ. ಅಂತೂ ನಾ ತಂದು ಕೊಟ್ಟು ಚೀಟಿ ನಿಮಗೆ ಚಾನ್ಸ್ ಆಗ್ತಲ್ರಿ ಸಾಹೇಬ್ರ. ಚಾನ್ಸ್ ಆತು. ಈ ವಿಷಯ ನಮ್ಮಿಬ್ಬರಲ್ಲಿ ಗುಪ್ತವಾಗಿರ್ಬೇಕಾ ಮತ್ತೆ ಬೇರೆ ಯಾರು ಹೇಳ್ಬಾರ್ದು. ಬಾ, ನಾನು ಸ್ನಾನ ಮಾಡಿ ಬರ್ತೇನೆ, ಇಬ್ಬರು ಊಟ ಮಾಡೋಣ.